ಗಂಗಾ ನದಿ ಮತ್ತು ಸೋನೆ ನದಿಗೆ ಬಿಹಾರ ತತ್ತರಿಸಿ ಹೋಗಿದೆ. ಪಟ್ನಾದ ವಸತಿ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ, ಉಕ್ಕಿ ಹರಿತಾ ಇದ್ದಾವೆ. ಅಲ್ಲಿ ಸೋನೆ ನೀರಿಗೆ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿರುವಂತದ್ದು. ವಸತಿ ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ, ರಸ್ತೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಗಂಗಾ ನದಿ ಮತ್ತು ಸೋನೆ ನದಿಗೆ ಬಿಹಾರ ಈಗಾಗಲೇ ತತ್ತರಿಸಿ ಹೋಗಿದೆ. ಪಾಟ್ನಾದ ವಸತಿ ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿರುವಂತದ್ದು, ಉಕ್ಕಿ ಹರಿತಾ ಇದ್ದಾವೆ. ಸೋನೆ ನೀರಿಗೆ ಅವಾಂತರಗಳೇ ಸೃಷ್ಟಿ ಆಗೋಗ್ಬಿಟ್ಟಿದೆ. ಈಗಾಗಲೇ ಅಲ್ಲಿ ವಸತಿ ಪ್ರದೇಶಗಳು ಜಲಾವೃತಗೊಂಡಿರೋದ್ರಿಂದ ಅಲ್ಲಿನ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ರಸ್ತೆಯಲ್ಲಿ ಓಡಾಡೋ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು ಪಟ್ನಾದ ವಸತಿ ಪ್ರದೇಶಗಳು. ನಿರಂತರವಾಗಿ ಅಲ್ಲಿನ ಗಂಗಾ ನದಿ ಮತ್ತು ಸೋನೆ ನದಿ ಸಂಪೂರ್ಣವಾಗಿ ಅಲ್ಲಿನ ನೀರಿನ ಮಟ್ಟ ಏರಿಕೆಯಾಗಿರೋದ್ರಿಂದ ಬಿಹಾರ ಈಗಾಗಲೇ ತತ್ತರಿಸಿ ಹೋಗಿದೆ. ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಅಂದ್ರೆ ಎಲ್ಲಿ ನೋಡಿದ್ರು ನೀರು ತುಂಬಿಕೊಂಡಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು, ಪಾಪಚ್ಚಿ ಅಲ್ಲಿ ನಡ್ಕೊಂಡು ಬರ್ತಿರೋರು ಅವರ ಆಲ್ಮೋಸ್ಟ್ ಕುತ್ತಿಗೆವರೆಗೂ ಕೂಡ ನೀರು ಬಂದಿರೋವಂಥದ್ದು. ಆ ಒಂದು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ಅವ್ರಿಗೆ ಯಾವ್ದು ರಸ್ತೆ, ಎಲ್ಲಿದ್ದೀವಿ ನಾವು, ಕೆರೆ ಒಳಗಡೆ ಇದೀವ, ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಗಂಗಾ ನದಿ ಮತ್ತು ಸೋನೆ ನದಿ ನೀರಿನ ಮಟ್ಟ ಏರಿಕೆ ಆಗಿರೋದ್ರಿಂದ ತತ್ತರಿಸಿ ಹೋಗಿರುವಂತದ್ದು ಬಿಹಾರ. ಅದೇ ರೀತಿಯಾಗಿ ಪಟ್ನಾದ ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ಎಲ್ಲರೂ ಕೂಡ ತಾವು ಉಳ್ಕೊಂಡಿದ್ದಂತಹ ಜಾಗವನ್ನ ಸ್ಥಳಾಂತರ ಕೂಡ ಮಾಡ್ಲಾಗ್ತಾ ಇರೋವಂಥದ್ದು. ಬ್ಯಾಗ್ಗಳನ್ನ ಇಟ್ಕೊಂಡು ಆ ನೀರಿನಲ್ಲಿ ಪರದಾಟವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಸಾಮಾನ್ಯರು.